ಎಸ್, ನಾವು ವಿವರಗಳು ಕೊಡ್ತಾ ಇದೀವಿ. ಕೋಲಾರದಲ್ಲಿ ಎನ್ಡಿಎ ಅಭ್ಯರ್ಥಿ ಮುನ್ನಡೆ 290 ಮತಗಳಿಂದ ಮಲ್ಲೇಶ್ ಬಾಬು ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. 290 ಮತಗಳಿಂದ. ಕೆವಿ ಗೌತಮ್ 270 ಮತ, ಕೇವಲ 20 ಮತಗಳಿಂದ ಮಲ್ಲೇಶ್ ಮುನ್ನಡೆ. 560 ಮತಗಳನ್ನ ಮಲ್ಲೇಶ್ ಬಾಬು ಪಡೆದಿದ್ದಾರೆ. 20 ಮತಗಳಿಂದ ಮುನ್ನಡೆ ಎನ್ಡಿಎ ಅಭ್ಯರ್ಥಿಗೆ, ಮಲ್ಲೇಶ್ ಬಾಬು ಅವರಿಗೆ. ಹಾಸನದಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ. ಸುಷ್ಮಾ, ಮನೆ ಹೇಗಿದ್ಯೆ? ಕೊಳೆ ಭರಿತಾನೆಲ್ಲ. ನೀವು ಫ್ಲೋರೋಮಾ ಉಪಯೋಗಿಸಿದ್ರಾ? ಫ್ಲೋರೋಮಾ ಇದರಲ್ಲಿನ ನಿಂಬೆಯ ಕಣಗಳು ಮನೆ ತುಂಬಾ ಸುವಾಸನೆ ಬೀರುತ್ತೆ. ಫ್ಲೋರೋಮಾ 25 ವರ್ಷಗಳ ಬಂದ, ಮನೆಯೂ ಚಂದ. ನಮ್ಮ ಆಯ್ಕೆ ಫ್ಲೋರೋಮಾ. ನಿಮ್ದು? ನಡುವೆ ಬಹಳ ಜಿದ್ದಾಜಿದ್ದಿನ ಫೈಟ್ ನಡೆದಿತ್ತು. ಕೊನೆ ಹಂತದಲ್ಲಿ ಏನೋ ಈ ತರದ ಪೆನ್ ಡ್ರೈವ್ ಮತ್ತೊಂದು ವಿಚಾರವಾಗಿಲ್ಲ. ರೋಟಕ್ ನಲ್ಲಿ ಕೈ ಅಭ್ಯರ್ಥಿ ದೀಪೇಂದ್ರ ಹೂಡಾ ಅವರು ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೀಪೇಂದ್ರ ಹೂಡಾ ಆರಂಭಿಕ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ 108 ಮತಗಳ ಮುನ್ನಡೆ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂಚೆ ಮತಗಳ ಮುನ್ನಡೆಯನ್ನ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ ಮಂಡ್ಯದಲ್ಲಿ. ಕರ್ನಲ್ನಲ್ಲಿ ಮಾಜಿ ಸಿಎಂ ಖಟ್ಟರ್ಗೆ ಹಿನ್ನಡೆ ಆಗ್ತಾ ಇದೆ. ಆಮೇಲೆ ನೀವು ಬೇರೆ ಬೇರೆ ಚಾನಲ್ ಅನ್ನ ಸಹಜವಾಗಿ ಈ ಸಂದರ್ಭದಲ್ಲಿ ನೋಡ್ತಾ ಇರ್ತೀರಾ. ಕೆಲವೊಂದು ಚಾನೆಲ್ಗಳಲ್ಲಿ ನೀವು ಬಹಳ ಸಂದರ್ಭದಲ್ಲಿ ಗಮನಿಸ್ತೀರಾ 150, 200 ಅನ್ನುವಂಥದ್ದು ಈಗ ಆಲ್ರೆಡಿ ಸಂಖ್ಯೆ ಎಲ್ಲ ಹೋಗಿರುತ್ತೆ. ಬಟ್ ವಿಚಾರ ಅಂತ ಅಂದ್ರೆ TV9 ಈ ರೀತಿಯಾಗಿ ಸುಮ್ನೆ 20, 30 ಜಾಸ್ತಿ ಮಾಡೋದು ಕುತೂಹಲ ಹುಟ್ಟಿಸುವಂತದ್ದಲ್ಲ. ನಮ್ಮ ವರದಿಗಾರರು, ದೇಶದಾದ್ಯಂತ TV9 ವರದಿಗಾರರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಮತ ಎಣಿಕಾ ಕೇಂದ್ರಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ವರದಿಗಾರರು ಕೊಡುವಂತ ನಿಖರವಾದಂತ ಮಾಹಿತಿಯನ್ನೇ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. TV9 ಈ ನಿಖರತೆಗೆ ಸಂಬಂಧಪಟ್ಟ ಹಾಗೆ 18 ವರ್ಷಗಳಲ್ಲಿ ಯಾವತ್ತೂ ಕೂಡ ಮುಲಾಜಿಗೆ ಬಿದ್ದಿಲ್ಲ. ಅಷ್ಟು ನಿಖರವಾದಂತ ಮಾಹಿತಿ, ಪ್ರಖರವಾದಂತ ವಿಶ್ಲೇಷಣೆಯನ್ನ ಇಟ್ಟಿದೆ. ಅದೇ ಪ್ರಕಾರವಾದಂತ ನಿಖರ ಮಾಹಿತಿಯನ್ನ ಈ ಚುನಾವಣೆಯ ಫಲಿತಾಂಶಕ್ಕೂ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುಮ್ಮನೆ ಗೊಂದಲಕ್ಕೆ ಬೀಳ್ಸಕ್ಕೆ 20, 30 ನಂಬರ್ ಜಾಸ್ತಿ ಮಾಡೋದು, ಕುತೂಹಲ ಹುಟ್ಟಿಸೋದು, ಈ ತರದ್ ಯಾವುದು ಕೂಡ ನೀವು TV9 ನಲ್ಲಿ ನಿರೀಕ್ಷೆ ಮಾಡೋದು ಬೇಡ. ನಿಖರವಾದಂತ ಮಾಹಿತಿಯನ್ನ, ಗೊಂದಲ ರಹಿತವಾದಂತ ಮಾಹಿತಿಯನ್ನ, ಜಾಹೀರಾತು ರಹಿತವಾದಂತಹ ಮಾಹಿತಿಯನ್ನ, ಅಂದ್ರೆ ಯಾವುದೇ ರೀತಿಯಂತ ಆಡ್ ಬ್ರೇಕ್ ಇಲ್ಲದೆ ಇರುವಂತ ಮಾಹಿತಿಯನ್ನ ನೀವು ನಿರೀಕ್ಷೆ ಮಾಡ್ತಾ ಹೋಗಬಹುದು. ಕಂಗನಾ ರನೌತ್ ಮಂಡಿ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ಲಿ, ಮಂಡಿಯಲ್ಲಿ ಕಂಗನಾ ರನೌತ್ ಮುನ್ನಡೆ ದೊಡ್ಡ ಮಟ್ಟದ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಮಂಡಿಯ ಬೆಲೆ ಎಷ್ಟು ಅಂತ ಕೇಳಿ ಒಬ್ಬರನ್ನಂತೂ ಟಿಕೆಟ್ ವಂಚಿತರಾಗ್ಬಿಟ್ರು ಕಾಂಗ್ರೆಸ್ನಲ್ಲಿ. ಸೊ ಈ ರೀತಿ ಬಿಜೆಪಿ ಅಭ್ಯರ್ಥಿ ಕಂಗನಾ ರನೌತ್ ಈಗ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ನಾವು ವೀರಭದ್ರ ಸಿಂಗ್ ಅವರ ಪುತ್ರ ವಿಕ್ರಮಾದಿತ್ಯ ಸಿಂಗ್ ಸದ್ಯ ಅಲ್ಲಿ ಸಚಿವರು ಕೂಡ ಆಗಿರುವಂತದ್ದು. ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ಅವ್ರ ತಾಯಿ ಪ್ರತಿಭಾ ಸಿಂಗ್ ಅವರು ಅವರೇ ಗೆದ್ದಿದ್ರು. ಸೊ ಇದು ಸದ್ಯದ ಮಟ್ಟಿಗೆ ಅದು ಕಾಂಗ್ರೆಸ್ನ ಹಿಡಿತದಲ್ಲೇ ಇರುವಂತಹ ಕ್ಷೇತ್ರ. ಆದ್ರೆ ಗೆಲ್ಲೋಕೆ ಈ ಬಾರಿ ಮತ್ತೆ ಸಾಧ್ಯ ಆಗುತ್ತಾ? ಅದು ಕಂಗನಾ ರನೌತ್ ಅವ್ರ ವಿರುದ್ಧವಾಗಿ ನೋಡ್ಬೇಕು. 100 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಮುನ್ನಡೆ, 100 ಕ್ಷೇತ್ರಗಳಲ್ಲಿ ಸೆಂಚುರಿ. 115 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಮುನ್ನಡೆ ನಾವು ತೋರಿಸ್ತಾ ಇದ್ದೀವಿ. 42 ಕ್ಷೇತ್ರಗಳಲ್ಲಿ 44 ಆಗಿದೆ. ಈಗ 44 ಕ್ಷೇತ್ರಗಳಲ್ಲಿ ಈಗ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳು, ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು 12 ಕ್ಷೇತ್ರಗಳಲ್ಲಿ ಮುನ್ನಡೆ. 115, 44, 12, 121 ಆಯ್ತು. ಈಗ 121 ಕ್ಷೇತ್ರಗಳಲ್ಲಿ ಎನ್ಡಿಎ, 46 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟ, 12 ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಪಾರ್ಟಿಯವರು ಸೇರಿದಂತೆ ಪಕ್ಷೇತರ ಸದಸ್ಯರು 12 ಕಡೆಗೆ. 12, 46, 121 ಬಿಜೆಪಿ ಬೆಂಬಲಿತ ಎನ್ಡಿಎ ಅಭ್ಯರ್ಥಿಗಳು 121 ಕಡೆಗೆ, ಕಾಂಗ್ರೆಸ್ ಬೆಂಬಲಿತ ಎನ್ಡಿಎ ಅಭ್ಯರ್ಥಿಗಳು 46 ಕಡೆಗೆ, ಇನ್ನು 12 ಕಡೆಗೆ ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು. ಆಮೇಲೆ ಈಗ ನಾವು ನೋಡ್ತಾ ಇರುವಂತದ್ದು ಬಹುತೇಕ ಇದು ಈ ಪೋಸ್ಟಲ್ ವೋಟ್ಸ್ ಗಳಿಗೆ ಸಂಬಂಧಪಟ್ಟ ಹಾಗಿನ ಮತ ಎಣಿಕೆಯ ರಿಸಲ್ಟ್ ಅನ್ನು ನೋಡ್ತಾರೆ. ಒಂದು ವಿಚಾರ ಅಂತ ಅಂದ್ರೆ ಬಹಳ ಸಂದರ್ಭದಲ್ಲಿ ಅದು ಆಯಾ ರಾಜ್ಯಗಳ ಚುನಾವಣೆ ಆದಾಗಲೂ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಆದಾಗ ಈ ಪೋಸ್ಟಲ್ ವೋಟ್ಸ್ ಬಹಳ ಸಂದರ್ಭದಲ್ಲಿ ಬಿಜೆಪಿ ಕಡೆಗೆ ಇರುತ್ತೆ. ಬಹಳ ಸಂದರ್ಭದಲ್ಲಿ ನಾವು ನೋಡಿದೀವಿ. ಹಾಗಾಗಿ ಇದೇನಾದ್ರು ಬದಲಾವಣೆ ಆಗ್ಬೋದಾ? ಈ ಟ್ರೆಂಡ್ ಮುಂದುವರಿಯುತ್ತಾ ನೋಡ್ಬೇಕಿದೆ. ನಕುಲ್ನಾಥ್ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಬಹಳ ಗಮನಿಸಬೇಕಾದಂತ ಸಂಗತಿ, ಕಮಲ್ನಾಥ್ ಅವರ ಪುತ್ರ ನಕುಲ್ನಾಥ್, ಮಾಜಿ ಸಿಎಂ ಕಮಲ್ನಾಥ್ ಪುತ್ರ ನಕುಲ್ನಾಥ್ ಎಲ್ಲೋ ಕಡೆ ಪಕ್ಷವನ್ನೇ ಬಿಟ್ಟು ಹೋಗ್ತಾರೆ ಅಪ್ಪ ಮಕ್ಕಳು ಅನ್ನುವಂತ ಮಾತುಗಳು ಇದ್ದಿತ್ತು. ಹೌದು, ಕೊನೆ ಹಂತದಲ್ಲಿ ಉಳ್ಕೊಂಡ್ರು. ಚಿಂದವಾಡ್ನಲ್ಲಿ ನಕುಲ್ನಾಥ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಬಹುಶಃ ಈ ಬಾರಿನೂ ಏನಾದ್ರೂ ಸ್ವೀಪ್ ಗೀಪಿ ಹೊರಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಮುಂದಿನ ಸ್ಥಿತಿಗತಿಗಳು ಕಾಂಗ್ರೆಸ್ಗೆ. 1998ರಿಂದನೂ ಕೂಡ ಕಮಲ್ನಾಥ್ ಅವರು ಗೆದ್ಕೊಂಡ್ ಬರ್ತಿದ್ದಾರೆ. ಕಳೆದ 2 ಚುನಾವಣೆಯಲ್ಲಿ ಪುತ್ರ ನಕುಲ್ನಾಥ್ ಅವರು ಗೆದ್ದಿದ್ದಾರೆ. ಈ ಬಾರಿ ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿದ್ದಾರೆ.
ನೋಡ್ಬೇಕಿದೆ ಏನಾಗುತ್ತೆ ಅಂತ. ಮೊದಲ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲ್ಲಿ ಮುನ್ನಡೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಅವರಿಗೆ ಮುನ್ನಡೆ ಇದೆ. ಮೊದಲ ಸುತ್ತಿನ ಮತದಾನ ನಾವು ಹೇಳ್ತಾ ಇರೋದು, ಮೊದಲ ಸುತ್ತಿನ ಮತ ಎಣಿಕೆ ನಾವು ಹೇಳ್ತಾ ಇರುವಂತದ್ದು. ಇವಿಎಂ ಕೌಂಟಿಂಗ್ ಶುರುವಾಗಿದೆ. ಮೊದಲ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಂಟ ವರ್ಸಸ್ ಬಿಲ್ಲವ ಅನ್ನೋ ರೀತಿಯಾಗಿ ಬಿಂಬಿಸುವಂತಹ ಪ್ರಯತ್ನ ದಕ್ಷಿಣ ಕನ್ನಡದಲ್ಲಿ ಬಹಳ ಆಗಿತ್ತು. ಮತ್ತೊಂದ್ ಕಡೆ ಬೆಳ್ತಂಗಡಿ ಈ ಭಾಗದಲ್ಲೆಲ್ಲ ಒಕ್ಕಲಿಗರು ನೋಟಾ ಅಂತ ಹೇಳಿ ಬಹಳ ಒತ್ತುತ್ತಿದ್ದಾರೆ ಅನ್ನುವಂತ ರೀತಿಯಾಗಿನೂ ಕೂಡ ಚರ್ಚೆ ಆಗಿತ್ತು. ಹೀಗಾಗಿ ದಕ್ಷಿಣ ಕನ್ನಡದ ಕಡೆ ಈ ಬಾರಿ ಬಹಳ ಕುತೂಹಲ ಇದೆ, ಏನಾಗ್ಬೋದು ರಿಸಲ್ಟ್ ಅಂತ. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಗೆಲುವಿಗೆ ಸಂಬಂಧಪಟ್ಟಾಗಿನ ಅಡೆತಡೆಗಳು ಇದ್ದಂಗಿಲ್ಲ ಅನ್ನುವಂತ ವಿಶ್ಲೇಷಣೆ ಆಗ್ತಾ ಇದೆ. ಈ ಕಡೆ ವಯನಾಡ್ನಲ್ಲಿ, ಲಕ್ನೋದಲ್ಲಿ ರಾಜನಾಥ್ ಸಿಂಗ್ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ, ಈ ಕಡೆ ವಯನಾಡಾಗೆ ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ, ಆ ಕಡೆ ಲಕ್ನೋನಲ್ಲಿ ರಾಜನಾಥ್ ಸಿಂಗ್ ಮುನ್ನಡೆಯನ್ನ ಕಾತ್ಕೊಳ್ತಿದ್ದಾರೆ. ನೀವು ನೋಟಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದಂಥ ಸಂದರ್ಭದಲ್ಲಿ ನನಗೆ ಹೇಳಬೇಕು ಅಂತ ಅನಿಸ್ತು. ಭಾರತದ ರಾಜಕಾರಣ ಇದೆಯಲ್ಲ ಬಹಳ ವರ್ಣರಂಜಿತ ರಾಜಕಾರಣ. ಕೆಲವರು ಪಕ್ಷಕ್ಕೋಸ್ಕರ, ಕೆಲವರು ಅಭ್ಯರ್ಥಿಗೋಸ್ಕರ, ಕೆಲವರು ಏನೋ ಅಂದ್ರೆ ತಮ್ಮ ನಿಷ್ಠೆಗೋಸ್ಕರ, ಇನ್ ಕೆಲವರು ನೋಟಿಗೋಸ್ಕರ, ಮತ್ ಕೆಲವರು ನೋಟಾಗೋಸ್ಕರ. ಸೊ ಇದು ಸಂಗತಿ. ಮುಂಬೈ ಉತ್ತರದಲ್ಲಿ ಪಿಯೂಷ್ ಗೋಯಲ್ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ತಿರುವನಂತಪುರಂನಲ್ಲಿ ಶಶಿ ತರೂರ್ ಹಿನ್ನಡೆ, ವೆರಿ ಇಂಪಾರ್ಟೆಂಟ್. ಶಶಿ ತರೂರ್ ನಿರಂತರವಾಗಿ ಗೆದ್ದು ಬರ್ತಿರುವಂತಹ ಶಶಿ ತರೂರ್ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ. ರಾಜೀವ್ ಚಂದ್ರಶೇಖರ್ ಅಲ್ಲಿ ಮುನ್ನಡೆ. ಬಿಜೆಪಿ ಅಭ್ಯರ್ಥಿ ಸಚಿವ ರಾಜೀವ್ ಚಂದ್ರಶೇಖರ್ ಅಲ್ಲಿ ಮುನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿ ಶಶಿ ತರೂರ್ ಹಿನ್ನಡೆಯನ್ನ ನೋಡ್ತಾ ಇದ್ದಾರೆ. ಬಹುಶಃ ಪ್ರಥಮ ಬಾರಿಗೆ ತಿರುವನಂತಪುರಂನಲ್ಲಿ ಕಮಲ ಅರಳುತ್ತೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತಾ ಇವೆ, ಅರಳಬಹುದು ಅಂತ. ಹೌದು.